ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ಆಕ್ಷೇಪ ವಿಚಾರ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಬಂದ ಮೇಲೆ ಹಿಂದೂ ಧರ್ಮದ ಮೇಲೆ ದಾಳಿ ನಡೀತಾ ಇದೆ. ಬರಗೂರು ರಾಮಚಂದ್ರಪ್ಪ ಕರೆಸಿ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ಆದರೆ ಬರಗೂರು ರಾಮಚಂದ್ರಪ್ಪ ದೀಪವನ್ನೇ ಹಚ್ಚಲ್ಲ ಅಂತಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಿಂದೂ ಧರ್ಮದ ಮೇಲೆ ಪದೇ ಪದೇ ಹೊಡೆತವನ್ನು ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಎನ್ನುವುದಾಗಿ ಇದೇ ವೇಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು ನನ್ನ ಹೆಸರಲ್ಲೇ ಸಿದ್ದರಾಮ ಅಂತ ಇದೆ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡೋವಂಥದ್ದು ಕೆಲಸಗಳು ನೋಡಿದ್ರೆ ನೋಡಿ, ಬರಗೂರು ರಾಮಚಂದ್ರಪ್ಪನ ಕರ್ಕೊಂಡೋಗಿ ಹೋದ್ಸಲಿ ಉದ್ಘಾಟನೆ ಮಾಡ್ಸೋಕ್ಕೆ ಹೋದರು. ಅವ್ರು ದೀಪನೇ ಹಚ್ಚಲ್ಲ ಅಂತ ಹೇಳಿದ್ರು. ಇಂಥ ನಾಸ್ತಿಕರನ್ನ ಕರ್ಕೊಂಡೋಗಿ ಪದೇ ಪದೇ ಹಿಂದೂ ಧರ್ಮದ ಮೇಲೆ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಬಾನು ಮುಸ್ತಾಕ್ನ ಕರ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ಇಸ್ಲಾಮಿಕ್ ಏನು ಹೇಳುತ್ತೆ ಬಾನು ಮುಸ್ತಾಕ್ ಅವರು ಚಾಮುಂಡಿ ದೇವಿಯನ್ನು ನಾನು ಒಪ್ಕೊಳ್ತೀನಿ ಅಂತ ಅಂದರೆ ಬಂದು ಹೇಳಲಿ ಅವರು ನನಗೆ ಚಾಮುಂಡಿ ದೇವಿ ಮೇಲೆ ನಂಬಿಕೆ ಇದೆ, ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಲಿ, ಅವತ್ತು ನಾನು ಒಪ್ಕೊಳ್ತೀನಿ. ಇಂಥ ನಾಸ್ತಿಕರನ್ನೆಲ್ಲ ಕರ್ಕೊಂಡೋಗಿ ಸಿದ್ದರಾಮಯ್ಯ ಎಷ್ಟು ಅಂತ ಹೊಡೆತ ಕೊಡ್ತಾರೆ ಹಿಂದೂ ಧರ್ಮದ ಮೇಲೆ. ಹಿಂದೂ ಧರ್ಮದ ಮೇಲೆ ಸಿದ್ದರಾಮಯ್ಯನವರು ಬಂದಾಗಲಿಂದನೂ ಕೂಡ ಒಂದ್ರ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಬಾನು ಮುಸ್ತಾಕ್ ಅವ್ರನ್ನ ನಾಸ್ತಿಕರನ್ನ ಕರ್ಕೊಂಬಂದು ಬರಗೂರು ರಾಮಚಂದ್ರಪ್ಪನಂತವ್ರನ್ನ ಕರ್ಕೊಂಬಂದು ದೀಪ ಹಚ್ಚಲ್ಲ ನಾನು ಅಂತ ಹೇಳೋವಂಥವ್ರನ್ನ ಯಾಕ್ರಿ ಕರ್ಕೊಂಬರ್ತೀರಾ ಸಿದ್ದರಾಮಯ್ಯನವರೇ?